गणपतये नमः। ॐ गं 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 गणपतये नमः। ಎಲ್ಲರೂ ಕಣ್ಮುಚ್ಚಿ ಹಾಗೆ ಒಂದು ನಿಮಿಷ ಆ ಗಣೇಶನ ದಿವ್ಯ ಮೂರ್ತಿಯನ್ನ ನಮ್ಮ ಹೃದಯದ ಅಂತರಾಳದಲ್ಲಿ ಸ್ಮರಿಸಿಕೊಂಡು ಕಣ್ಣನ್ನ ಮುಚ್ಚಿ ಆ ಮನಸ್ಸಿನ ಪರದೆಯ ಮೇಲೆ ಆ ಗಣೇಶನ ಮೂರ್ತಿಯನ್ನ ಬರಮಾಡಿಕೊಂಡು ಆ ಗಣೇಶನಲ್ಲಿಯೇ ನಾವು ನಮ್ಮ ಏಕಾಗ್ರತೆಯನ್ನ ಕೊಟ್ಟು ಕುಳಿತುಕೊಳ್ಳೋಣ. ಎಲ್ರೂ ಕಣ್ಣು ಮುಚ್ಕೊಳ್ರಿ. ಮಕ್ಕಳು ಮಾತಾಡಬಾರ್ದು. ಎಲ್ರೂ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಇದಾದ್ಮೇಲೆ ಒಂದು 10 ನಿಮಿಷ ಮಾತಾಡಬಾರ್ದು. ಧ್ಯಾನ ನಮಗ್ ಪ್ರಯೋಜನಕ್ಕೆ ಬರ್ಬೇಕಪ್ಪ ಅಂತಂದ್ರ ನಾವು ಎಷ್ಟೊತ್ತು ಧ್ಯಾನ ಆದ್ಮೇಲೆ ಕುಳಿತುಕೊಳ್ತೇವಿ ಅನ್ನೋದು ಬಹಳ ಮುಖ್ಯ. ನಾನು ನಿನ್ನೆ ಹೇಳಿದ್ದೀನಲ್ಲ, ಧ್ಯಾನ ಮಾಡಿದ್ಮೇಲೆ ಮಾತು ಜಾಸ್ತಿ ಬರ್ತಾವ, ಪೂಜೆ ಮಾಡುವ ಹೊತ್ನಾಗೂ ಮಾತು ಜಾಸ್ತಿ ಬರ್ತಾವ. ಏಕಾಗ್ರತೆ ಎಷ್ಟು ನೀವು ವಹಿಸ್ಬೇಕಂತ ಪ್ರಯತ್ನ ಮಾಡಿರ್ತಿಲ್ಲ, ಅದರ 4 ಪಟ್ಟು ಮಾತುಗಳು ಮಾತಾಡ್ಬೇಕಂತೇಳಿ ಒಳಗಿನಿಂದ ಫೋರ್ಸ್ಫುಲ್ ಆಗಿ ಹೊರಬರ್ತಿರ್ತಾವ, ಒತ್ತಡ ಹಾಕೊಂಡು ಹೊರಬರ್ತಿರ್ತಾವ ಮಾತಾಡ್ಬೇಕಂತೇಳಿ. ಅದಕ್ಕ ನಾವು ಅದನ್ನ ತಡೆ ಹಿಡಿದು ಮಾತನಾಡದ ಸುಮ್ಕೋತೋಗ್ಬೇಕು. ಎಷ್ಟೋ ಜನ ಯುವಕರು ಹಿಂದೆ ಸರದ್ ಬಿಟ್ರು ಅಂದ್ರ ಅದಕ್ಕ ಅಂಜುತ್ತಾರ ಅವ್ರ. ಧ್ಯಾನ ಅಂದ್ರ ಅಂಜಿಕೆ, ಕೆಲವೊಬ್ಬರಿಗೆ ಮುಜುಗರ, ನಾಚಿಕೆ, ಅದೆಲ್ಲ ಇದು ಒಂದು ವಿಜ್ಞಾನ. ಈ ವಿಘ್ನೇಶ್ವರನ ಆಶೀರ್ವಾದ ಇದ್ದಾಗ ಈ ತರ ಕುಳಿತುಕೊಳ್ಳಿಕ್ಕೆ ಸಾಧ್ಯ ಆಗೋದು. ಅದಕ್ಕ ಈ ವಿಘ್ನೇಶ್ವರನ ಆಶೀರ್ವಾದ ಬೇಕಪ್ಪ ಅಂತಂದ್ರೆ ನಾವು ಪ್ರಯತ್ನ ಮಾಡ್ಬೇಕು. ಅವಾಗ ಇದೊಂದು ಟೆಸ್ಟ್. ಇದು ಯಾರ್ಯಾರು ಈ ಧ್ಯಾನವನ್ನ ಮಾಡ್ತೀವಿ, ಮಾಡುವಾಗ ಮನಸ್ಸಿಗೆ ಯಾಕೆ ಮುಜುಗರ ಅನಿಸ್ಲಾರ್ದ ಇರ್ತದಲ್ಲ, ಅದು ನೀವು ವಿಘ್ನವನ್ನ ಪಾರು ಮಾಡಿದಂಗ, ನೀವು ಗೆದ್ದಂಗ, ಅರ್ಧ ಗೆದ್ದಂಗ. ಆನಂತರ ಏನು ಮುಂದೆ ನಿಮ್ದು ಪ್ರಯಾಣ ಇರ್ತದಲ್ಲ, ಅದು ಸಂಪೂರ್ಣ ಗಣೇಶನ ಆಶೀರ್ವಾದಕ್ಕೆ ನೀವು ಪಾತ್ರರಾಗ್ತೀರಿ. ಸರಿ, ಇವತ್ತು ಗಣೇಶನ ವಿಚಾರಗಳನ್ನ ತಿಳ್ಕೊಳ್ತಾ ಗಣೇಶನ ಭಕ್ತಿಯ ಒಬ್ಬ ಅಪ್ರತಿಮ ಭಕ್ತನಾದಂತಹ ಮೋರಯ್ಯ ಗೋಸ್ವಾಮಿಯ ಕುರಿತಂತಹ ಕಥೆಯನ್ನ ನಾವು ನಿನ್ನೆ ಮತ್ತು ಮೊನ್ನೆ ಕೇಳಿದ್ದೀವಿ. ಮೊನ್ನೆ ಒಂಚೂರು ಪ್ರಾರಂಭಿಕ ಜೀವನವನ್ನ ತಿಳ್ಕೊಂಡಿವಿ. ನಿನ್ನೆ ಯಾವ ರೀತಿ ಮೋರಯ್ಯ ಗೋಸ್ವಾಮಿ ತನ್ನ ಭಕ್ತಿಯ ಪರಾಕಾಷ್ಠೆಯನ್ನು ಮೆರೆದು ಸಾಕ್ಷಾತ್ ಗಣಪತಿಯನ್ನೇ ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡು, ಗಣೇಶ ಆ ಭಕ್ತನ ಪಕ್ಕದಲ್ಲೇ ಕೂತ್ಕೊಂಡು ಆ ಮೋರಯ್ಯ ಗೋಸ್ವಾಮಿಯನ್ನ ಸಮಾಧಾನ ಪಡಿಸಿ ಅವನಿಗೆ ದರ್ಶನವನ್ನಿತ್ತು. ಆ ನಂತರ ಅವನಲ್ಲಿಯೇ, ನಿನ್ನಲ್ಲಿಯೇ ನಾನು ಬರ್ತೀನಿ ಹುಡ್ಕಾಡ್ಕೊಂಡು, ನೀನೇ ನನ್ನ ಹತ್ರ ಬರೋದು ಬೇಕಾಗಿಲ್ಲ, ಇನ್ಮೇಲೆ ಎಲ್ಲಿವರೆಗೂ ನನ್ನ ಹತ್ರ ನೀನೇ ಬಂದಿದ್ದೀಯ, ಎಷ್ಟೇ ಕಷ್ಟ ಆದ್ರೂ ಬಂದಿದ್ದೀಯ. ಹಾಗಾಗಿ ಇನ್ ಮೇಲೆ ನೀನು ಬರುವಂತ ಅಷ್ಟು ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ನೀನು ಈಗಾಗ್ಲೇ ಸಾಕಷ್ಟು ಜೀವನವನ್ನ ಸವಿಸಿದ್ದೀಯ. ನಿನ್ನ ಶಕ್ತಿ ಇನ್ನು ಬರ್ಬರ್ತಾ ನನ್ನ ಭಕ್ತಿಯ ಮುಂದೆ ನಿನ್ನ ಶಕ್ತಿ ಇನ್ನೂ ಹೆಚ್ಚಾಗ್ತಾ ಹೋಗ್ತಾ ಇದೆ.
ಅಂದ್ರೆ ಭಕ್ತಿ ಶಕ್ತಿ ಎರಡೂ ಕೂಡ ಒಟ್ಟಿಗೆ ಹೆಚ್ಚಾಗ್ತಾ ಇದೆ. ಆದ್ರೆ ನನಗೆ ಎಷ್ಟು ಪ್ರಸನ್ನ ಆಗಿದೆ ಅಂತಂದ್ರೆ, ಪ್ರಸನ್ನತೆ ಉಂಟಾಗೈತೆ ಅಂತಂದ್ರ, ನಾನೇ ಇನ್ಮೇಲೆ ನಿನ್ನ ಹತ್ರ ಬರ್ತೀನಿ ಅಂತ ತಿಳ್ಕೊಂಡು ಸಾಕ್ಷಾತ್ ಗಣೇಶನೇ ಏನ್ ಮಾಡ್ತಾನ, ಒಂದು ಮೂರ್ತಿಯ ರೂಪದಲ್ಲಿ ಆ ಮೋರಯ್ಯ ಗೋಸ್ವಾಮಿಯ ಹಸ್ತದಲ್ಲಿ ಬಂದು ಕುಳ್ಕೊಳ್ತಾನೆ. ಆನಂತರ ಆ ಮೂರ್ತಿಯನ್ನ ತಂದು ಆ ಚಿಂಚವಾಡದಲ್ಲಿ, ಆ ಚಿಂಚವಾಡ ಕ್ಷೇತ್ರದಲ್ಲಿ ಸ್ಥಾಪಿಸಿರ್ತಕ್ಕಂತ ಒಂದು ಮೂರ್ತಿಯ ಹೆಸರು ಅಂದ್ರೆ ಕೊಟ್ರೇಶ್ವರ ಅಂತೇಳಿ ಹೆಸರು ಇಟ್ಟಿರ್ತಾರಲ್ಲ, ಆ ಮೂರ್ತಿಯ ಪಕ್ಕದಲ್ಲೇ ಈ ಆತ್ಮಸ್ವರೂಪಿ ಗಣೇಶನ ಪ್ರತಿಷ್ಠಾಪನೆಯನ್ನ ಮಾಡಿ ನಿರಂತರ ಅಲ್ಲಿಂದ ಆ ಮೂರ್ತಿಯಲ್ಲೇ ಧ್ಯಾನ ಮಾಡ್ತಾ ಮಾಡ್ತಾ ಸಮಯವನ್ನ, ತಮ್ಮ ಜೀವನವನ್ನ ಮತ್ತಷ್ಟು ಅಲ್ಲೇ ಕಳೀತಾ ಹೋಗ್ತಾರೆ. ಅಲ್ಲಿ ಬರ್ತಕ್ಕಂತ ಭಕ್ತರಿಗೆ ಸಾಂತ್ವನ ನೀಡೋದು, ಅವರಿಗೆ ಸಮಾಧಾನ ನೀಡೋದು, ಅವರ ಕಷ್ಟಗಳಿಗೆ ಪರಿಹಾರವನ್ನು ನೀಡೋದು. ಮಕ್ಳು ಮಾತಾಡಕ್ ಹೋಗ್ಬೇಡ್ರಿ, ನೀವು ಮಾತಾಡೋರಿದ್ರೆ ಎದ್ ಬಿಡ್ರಿ. ಆ ರೀತಿಯಾಗಿ ಮೋರಯ್ಯ ಗೋಸ್ವಾಮಿಯವರ ಒಂದು ಜೀವನ ನಡೀತಾ ಇರತ್ತೆ. ಅನಂತರದ ಕಾಲದಲ್ಲಿ ಅವರ ಸುಪುತ್ರನಾದಂತಹ ಚಿಂತಾಮಣಿಯವರಿಗೆ ಏನ್ ಮಾಡ್ತಾರಂತಂದ್ರೆ, ಮೋರಯ್ಯ ಗೋಸ್ವಾಮಿ ಒಂದ್ಸಾರಿ ಕರೀತಾರೆ. ಕರೆದು, ನೋಡು, ನನ್ನ ಇನ್ನ ಜೀವನ ಕಾರ್ಯ ಮುಗಿತಾ ಬಂದಿದೆ, ನಾನಿನ್ನ ಹೊರಡ್ಬೇಕಂತ ಮಾಡಿದ್ದೀನಿ ಅಂತ ಹೇಳ್ತಾರೆ. ಎಲ್ಲಿಗೆ ಹೊರಡ್ಬೇಕಂತ ಮಾಡಿದಿರಿ ಪಿತಾಜಿ ಅವರೇ ಅಂತ ಕೇಳ್ತಾರ. ಎಲ್ಲಿಗೂ ಬೇರೆ ಎಲ್ಲಿ ಅಲ್ಲ, ನನ್ನ ಸ್ವಾಮಿಯ ಹತ್ರ ಶಾಶ್ವತವಾಗಿ ಹೊರಡ್ಬೇಕಂತ ಮಾಡಿದ್ದೀನಿ. ನನ್ನ ಸ್ವಾಮಿ ಶ್ರೀ ಗಣೇಶನ ಪಾದಗಳಲ್ಲಿ ಲೀನವಾಗ್ಬೇಕಂತ ಬಯಸಿದ್ದೀನಿ. ಹಾಗಾಗಿ ನನ್ನ ಜೀವನ ಕಾರ್ಯವನ್ನು ನಾನೀಗ ಮುಗಿಸಿದ್ದೀನಿ ಅಂತ ಅನಿಸ್ತಾ ಇದೆ. ಹಾಗಾಗಿ ನನ್ನ ಹೊರಡ್ಬೇಕಾಗಿದೆ ಅಂತ ಹೇಳ್ತಾರೆ. ಅವಾಗ ಚಿಂತಾಮಣಿ ಯಾರು, ಮೋರಯ್ಯ ಗೋಸ್ವಾಮಿಯವರ ಮಗ, ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಅವ್ರಿಗೆ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ. ಒಂದ್ ತಕ್ಷಣ ಅವ್ರು ಆತರ ನಾನೇನ್ ಹೋಗ್ಬೇಕು, ನಾನಿನ್ನ ನನ್ನ ಜೀವನವನ್ನ ಅಂತ್ಯ ಮಾಡ್ಕೊಳ್ಬೇಕು ಅಂತ ಆ ಮೋರಯ್ಯ ಗೋಸ್ವಾಮಿ ಅಂದ್ರೆ ಪಿತಾಜಿ ಅವರು ಹೇಳಿದಾಗ ಅವರ ಮಾತು ಹೊರಡ್ಲೇ ಇಲ್ಲ. ಕಂಠ ಬಿಗಿದೋಯ್ತು, ಕಣ್ಣಲ್ಲಿ ನೀರು ಬರ್ಲಿಕ್ಕೆ ಪ್ರಾರಂಭ ಆಯ್ತು. ಅವ್ರು ಹೇಳ್ತಾರೆ, ನೀವು ಹೋಗ್ಬಿಟ್ರೆ ನಮ್ಮ ಗತಿ ಏನು? ನಾವೆಲ್ರೂ ಇನ್ನ ಅನಾಥ ಆಗ್ಬಿಡ್ತೀವಿ. ನಿಮ್ಮನ್ನೇ ನಂಬಿಕೊಂಡು ಬರ್ತಿರ್ತಕ್ಕಂತ ಭಕ್ತರ ಗತಿ ಏನು? ಅವರ ಕಷ್ಟಗಳಿಗೆ ಪರಿಹಾರ ಏನು? ಇದೆಲ್ಲವನ್ನೂ ಕೂಡ ಆ ಮೋರಯ್ಯ ಗೋಸ್ವಾಮಿ ಅವರಿಗೆ ಆ ಚಿಂತಾಮಣಿ ಕೇಳ್ಕೊಳ್ತಾನೆ. ಅವಾಗ ಆ ಚಿಂತಾಮಣಿಗೆ ಆ ಮೋರಯ್ಯ ಗೋಸ್ವಾಮಿ ಅವರು ಹೇಳ್ತಾರೆ, ಒಂದಿಷ್ಟು ಮಾತುಗಳನ್ನ ಹೇಳ್ತಾರೆ. ನೋಡು, ಈ ಏನು ನಾನು ಮಾಡಿಕೊಂಡು ಹೋಗ್ತಿರ್ತಕ್ಕಂತ ಈ ಪೂಜಾ ಕೈಂಕರ್ಯ ಆಗಿರ್ಬೋದು, ಜಪ ತಪ ಅನುಷ್ಠಾನ ಧ್ಯಾನ ಇವೆಲ್ಲವನ್ನು ಕೂಡ ಗಣೇಶನಿಗಾಗಿ ನಾನು ಏನ್ ಮಾಡ್ತಾ ಇದ್ನಿ, ಗಣೇಶನ ದರ್ಶನಕ್ಕಾಗಿ ಏನ್ ಮಾಡ್ತಾ ಇದ್ನಿ, ಈ ಎಲ್ಲಾ ಕಾರ್ಯವನ್ನು ಕೂಡ ನೀನೇ ಮುಂದುವರಿಸ್ಕೊಂಡು ಹೋಗ್ಬೇಕಿನ್ಮೇಲೆ. ಹಾಗೆ ಇಲ್ಲಿ ಬರ್ತಕ್ಕಂತ ಭಕ್ತರಿಗೆ ನೀನು ಸೇವೆ ಸಲ್ಲಿಸಬೇಕು. ಯಾವುದೇ ಕಾರಣಕ್ಕೂ ನೀನು ಅಹಂಕಾರ ಪಡಬಾರದು. ನೋಡಿ, ಅಷ್ಟೇ ಸಾಕಷ್ಟು ಜನ ಭಕ್ತರು ಬರಾಕತ್ತಾರ ಅಂದ್ಮೇಲೆ ಅಹಂಕಾರ ಬಂದ್ ಬಿಡ್ತತಿ. ನನ್ನ ಸಂಬಂಧ ಬರಾಕತ್ತಾರಲ್ಲ ಎಲ್ಲ ಇವ್ರಲ್ಲ ಅಂತೇಳಿ ಆ ಅಹಂಕಾರ ಯಾವುದೇ ಕಾರಣಕ್ಕೂ ಬರಬಾರದು. ಆ ಅಹಂಕಾರ ರಹಿತವಾಗಿ ನೀನು ಭಕ್ತರೆಲ್ಲರಿಗೂ ಕೂಡ ನೀನು ಸೇವೆ ಸಲ್ಲಿಸಬೇಕು. ಅವ್ರು ಯಾವುದೇ ಕಷ್ಟ ಅಂತ ಬಂದ್ರೆ ಅವಾಗ ಗಣೇಶನಲ್ಲಿ ನೀನು ಪ್ರಾರ್ಥನೆಯನ್ನ ಮಾಡ್ಕೋಬೇಕು. ಗಣೇಶನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರಿಗೆ ಒಂದು ಪ್ರಸಾದವನ್ನು, ಅವರ ಸೇವೆಯನ್ನು ಮಾಡದೇ ಆದ್ರೆ ಅವ್ರ ಕಷ್ಟ ಎಲ್ಲ ಕೂಡ ಪರಿಹಾರ ಆಗತ್ತೆ. ಅದಕ್ಕೋಸ್ಕರ ನೀ ಈ ಕೆಲಸವನ್ನ ತಪ್ಪದೇ ಮಾಡ್ಬೇಕು ಅಂತೇಳಿ ಅವರಿಗೆ ಮಾತನ್ನ ಹೇಳ್ತಾನೆ. ಆಮೇಲೆ ನೀನು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಬೇಕು. ಇದೇ ತರ ಈ ಪೂಜೆ ಪುನಸ್ಕಾರ, ಆಮೇಲೆ ಈ ಅನುಷ್ಠಾನ ಜಪ ತಪ ಇವೆಲ್ಲವೂ ಕೂಡ ಆಧ್ಯಾತ್ಮಿಕ ಜೀವನದ ಒಂದು ಭಾಗ. ಇದನ್ನ ಮಾಡ್ತಾ ಮಾಡ್ತಾ ಹೋದಂತೆ ನೀನು ಗಣೇಶನ ಕೃಪೆಗೆ ಪಾತ್ರ ಆಗ್ತಿ. ಈ ಗಣೇಶನ ಕೃಪೆ ನಿನಗೆ ಎಷ್ಟು ಸಿಗತ್ತೋ ಅಷ್ಟು ನಿನ್ನ ಮೂಲಕವಾಗಿ ಭಕ್ತರಿಗೆ ಪರಿಹಾರ ಸಿಗತ್ತೆ. ನಾವು ಏನಪ್ಪಾ ಅಂತಂದ್ರೆ ಗಣೇಶನ ಒಂದು ಮಾಧ್ಯಮ, ದೇವರ ಒಂದು ಮಾಧ್ಯಮ. ನಮ್ಮ ಮೂಲಕ ಗಣೇಶ ಏನ್ ಮಾಡ್ತಿರ್ತಾನೆ, ಭಕ್ತರಿಗೆ ಆಶೀರ್ವಾದ ಮಾಡ್ತಿರ್ತಾನೆ. ನಾವು ಮಾಧ್ಯಮ ಆಗ್ಬೇಕು, ನಾವು ಒಂದು ಮಧ್ಯಸ್ಥಿಕೆಯನ್ನು ವಹಿಸ್ಕೋಬೇಕು ಅಂತಂದ್ರೆ ನಾವು ಅದಕ್ಕೆ ಪರಿಶುದ್ಧವಾಗಿ ಗಣೇಶನನ್ನ ನೀನು ಧ್ಯಾನ ಮಾಡಬೇಕು, ಗಣೇಶನ ನಿನ್ನು ಆರಾಧಿಸ್ಬೇಕು. ಮನಸ್ಸಿನಲ್ಲಿ ಯಾವುದೇ ಕಾರಣಕ್ಕಾಗೂ ಅಹಂಕಾರ ಬರೆಸ್ಕೊಡಬೇಡ. ಅಹಂಕಾರ ಅಷ್ಟೇ ಅಲ್ಲದೆ ಅರಿಷಡ್ ವರ್ಗಗಳು ಅಂತ ಕರಿತೀವಿ. ಅರಿಷಡ್ ವರ್ಗಗಳು ಯಾವುವು ಅಂದ್ರೆ 6 ವೈರಿಗಳು ಅಂತ ಹೇಳ್ತೀವಿ. 6 ವೈರಿಗಳು ಯಾರಂದ್ರೆ ನಮ್ಮ ಅಕ್ಕಪಕ್ಕದಲ್ಲಿರೋರು ನಮ್ಮ ವೈರಿಗಳಲ್ಲ. ನಮ್ಮ ಒಳಗಿರ್ತಕ್ಕಂತ 6 ಶತ್ರುಗಳು ಯಾರಪ್ಪ ಅಂತಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಈ ಒಂದಕ್ಕೊಂದು ಸಂಬಂಧ ಅದಾವ. ಕಾಮ ಅಂತಂದ್ರ ಬಯಕೆ ಅಂತ ಅರ್ಥ, ಆಸೆ. ಇನ್ನೊಂದು ಹೆಜ್ಜೆ ಹೋಗಿ ಹೇಳ್ಬೇಕಪ್ಪ ಅಂದ್ರೆ ದುರಾಸೆ. ಆಸೆ ಇರ್ಬೇಕು ಮನುಷ್ಯನಿಗೆ, ಆದ್ರೆ ದುರಾಸೆ ಇರಬಾರ್ದು. ನನಗೆ ಬೇಕು ಅನ್ನೋದಿರ್ಬೇಕು.
ನನಗೇ ಬೇಕು ಇನ್ನೊಬ್ರಿಗೆ ಯಾರಿಗೆ ಸಿಗಬಾರ್ದು ಅನ್ನೋದು ಇರ್ತದಲ್ಲ ಅದು ದುರಾಸೆ. ಆ ರೀತಿಯಂತ ಆಸೆ ದುರಾಸೆ ಈಡೇರ್ಲಿಲ್ಲಪ್ಪ ಅಂತ ಏನಾಗ್ತದೆ ಅಂತಂದ್ರೆ ಎರಡನೇ ಹಂತ ಕ್ರೋಧ ಬರ್ತದೆ, ಸಿಟ್ಟು ಬರ್ತದೆ. ನನಗ್ ಸಿಗ್ಬೇಕಂತ ವಸ್ತು ಸಿಗ್ಲಿಲ್ಲ, ನನಗ್ ಕೊಡ್ಬೇಕಂತ ವಸ್ತು ಯಾರೋ ಕೊಡ್ಲಿಲ್ಲ, ಅದನ್ನ ಬಯಸಿರ್ತೀನಿ, ಅದು ಸಿಗ್ಲಿಲ್ಲಪ್ಪ ಅಂತ ಏನಾಗ್ತದೆ ಮನುಷ್ಯನಿಗೆ ಸಿಟ್ಟು ಬರ್ತೈತಿ. ಆ ಸಿಟ್ಟು ಬಂತು ಅಂತಂದ್ರೆ ಮನುಷ್ಯ ಬುದ್ಧಿಯನ್ನ ಕಳ್ಕೊಳ್ತಾನ. ಬುದ್ಧಿ ಕಳ್ಕೊಂಡ್ಬಿಟ್ಟಂದ್ರೆ ಮನುಷ್ಯನ ಅವನತಿ ಆಗ್ತತಿ. ಕಾಮ ಕ್ರೋಧ, ಆಮೇಲೆ ಇನ್ನೊಂದ್ ಮೂರನೇದು ಬರೋದು ಯಾವ್ದು, ಲೋಭ. ನೋಡ್ರಿ, ಅದು ವಸ್ತು ಸಿಗ್ಲಿಲ್ಲ ಕ್ರೋಧ ಬರ್ತತಿ. ಅಕಸ್ಮಾತ್ ವಸ್ತು ಸಿಕ್ತಪ್ಪ, ಏನೋ ಅದೃಷ್ಟಕ್ಕೆ ವಸ್ತು ಸಿಕ್ತು, ನಾವು ಬಯಸಿರ್ತಕ್ಕಂತ ಏನ್ ನಾವು ಬಯಸಿದ್ದಿಲ್ಲ ಸಿಗಾಕತ್ಕೊಂಡ್ ಏನ್ತಂದ್ರೆ ಮೂರನೇ ಹಂತ ಮದ ಬಲಿಕ್ ಚಲೋ ಮಾಡ್ತತಿ. ಅಲ್ಲ, ಲೋಭ. ಕಾಮ ಕ್ರೋಧ ಲೋಭ. ಲೋಭ ಅಂತಂದ್ರೆ ಏನು, ಅತಿ ಆಸೆ. ಇನ್ನು ಬೇಕು ತೃಪ್ತಿನೇ ಇರಂಗಿಲ್ಲ ಮನುಷ್ಯನಿಗೆ. ಹಪಾಪಿ ಅಂತೇವಲ್ಲ ಆ ರೀತಿ ಇನ್ನು ಹೆಚ್ಚೆಚ್ಚು ಬೇಕು ಅಂತ ಬಯಸುವಂತ ಭಾವನೆನೇ ಲೋಭ. ಆ ಲೋಭ ಅತಿಯಾಗಿ ಹೋಯ್ತಪ್ಪ ಅಂತ ಮನುಷ್ಯನಿಗೆ ನೆಮ್ಮದಿನೇ ಇರೋದಿಲ್ಲ ಮನುಷ್ಯನಿಗೆ. ಹಾಗಾಗಿ ಲೋಭ ಆದ್ಮೇಲೆ ಯಾವ್ದು ಬರ್ತೈತಿ, ಮದ. ಕಾಮ ಕ್ರೋಧ ಲೋಭ ಮೋಹ. ಸರಿ, ಈ ಮೋಹ ಅಂತಂದ್ರೆ ಏನು ಅಂತಂದ್ರ ಅದು ಅಂಧಾನುಕರಣೆಯಿಂದ ಉಂಟಾಗ್ತಕ್ಕಂತ ಪ್ರೀತಿ. ಈ ವಸ್ತು ನನ್ನ ಹತ್ರನೇ ಇರ್ಬೇಕು, ಅದರ ಮೇಲೆ ಅದು ಬಿಟ್ಟು ಹೋತಪ್ಪ ಅಂತಂದ್ರ ನಮಗೇನಾಗ್ತದೆ, ದುಃಖ ಆಗ್ತತಿ. ಯಾವುದೇ ಒಂದು ವಸ್ತು ನಮ್ಮ ಹತ್ರ, ಈಗ ದಿನಾಲು ಮೊಬೈಲ್, ಈಗ ಮಕ್ಕಳ ಒಂದ್ ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೇಕಪ್ಪ ಅಂತಂದ್ರ ಮೊಬೈಲ್ ಅಡಿಕ್ಷನ್ ಆಗ್ಬಿಟ್ಟದತಿ. ಆ ಮೊಬೈಲ್ ಕಸಂಕೊಳ್ಳೆ ಹೆಂಗ ಅಳ್ಳಕ್ ಚಾಲು ಮಾಡತ್ಲ ಮಗು, ಹಂಗ ಮನುಷ್ಯನಿಗೂ ಕೂಡ ಸಾಕಷ್ಟು ಆಕರ್ಷಣೆಗಳು ಇರ್ತಾವ. ಆ ಆಕರ್ಷಣೆ ಮೇಲೆ ವಿಪರೀತ ವ್ಯಾಮೋಹ ಇರ್ತತಿ. ಆ ವ್ಯಾಮೋಹ ಅಂತಂದ್ರೆ ವಿಪರೀತ ಹುಚ್ಚು. ಅದು ಬೇಕೇ ಬೇಕು, ಅದಿಲ್ಲಪ್ಪ ಜೀವನನೇ ಇಲ್ಲ. ನಾವೊಬ್ಬ ಯಾವ್ದೋ ವ್ಯಕ್ತಿಯನ್ನ ಕಳ್ಕೊಂಡಿವಿ, ಅಥವಾ ಯಾವುದೇ ವ್ಯಕ್ತಿ ಮೇಲೆ ವಿಪರೀತವಾದ ನಂಬಿಕೆ ಇಟ್ಟಿರ್ತೀವಿ. ಯಾವುದೇ ಈ ವ್ಯಕ್ತಿ ಅಥವಾ ವಸ್ತುಗಳು ಈ ಜಗತ್ತಿನಲ್ಲಿ ಶಾಶ್ವತ ಅಲ್ಲ. ಅವು ಕಳೆದುಕೊಂಡ ಮೇಲೆ ಏನಾಗ್ತಪ್ಪ ಅಂತ ನಮಗ ವಿಪರೀತ ದುಃಖ ಆಗ್ತದೆ. ಅದಕ್ಕ ವ್ಯಾಮೋಹ ಅಥವಾ ವಿಪರೀತ ಪ್ರೀತಿ ಅಂತ. ಪ್ರೀತಿ ಒಳ್ಳೇದು, ಆದ್ರೆ ವಿಪರೀತ ಆಗ್ತಪ್ಪ ಅಂತಂದ್ರೆ ಅದಕ್ಕೆ ಮೋಹ ಅಂತ ಕರಿತೀವಿ. ಅದು ಯಾವುದೇ ಒಂದು ಸಾತ್ವಿಕ ಭಾವನೆ ಇರಲಾರ್ದ ಪ್ರೀತಿ ಅಂತ ಏನಾದ್ರು ಇತ್ತಪ್ಪ ಅಂತಂದ್ರೆ ಅದಕ್ಕೆ ಮೋಹ ಅಂತ ಕರಿತೀವಿ. ಅದಕ್ಕೆ ವ್ಯಾಮೋಹ ಅಂತನೂ ಕೂಡ ಕರಿತೀವಿ. ಮೋಹ ಆದ್ಮೇಲೆ ಯಾವ್ದು ಬರ್ತತಿ, ಲೋಭ. ಲೋಭ ಆದ್ಮೇಲೆ ಮೋಹ. ಮದ ಬರ್ತದೆ. ಮದ ಅಂತಂದ್ರೆ ಅಹಂಕಾರ. ಇದೆ ಅಹಂಕಾರ. ಏನ್ ಆಸೆ ಪಟ್ಟದ್ದೆಲ್ಲ ಸಿಗಾಕತ್ತು ಅಹಂಕಾರ ಬರಾಕ್ ಚಾಲು ಮಾಡ್ತಾರೆ. ಅಹಂಕಾರ ಸೊಕ್ಕು, ಮನುಷ್ಯನಿಗೆ ಸೊಕ್ಕು. ಅಂದ್ರೆ ಯಾರು ಮಾತಾಡಿಸಿದ್ರು ಅವ್ರಿಗೆ ಮಾತಾಡದೆ ಇರೋದು, ಅವ್ರು ಮಾತಾಡಿಸಿದ್ರು ಮುಖ ಈ ಕಡೆ ತಿರುಗಿಸೋದು, ಅಥವಾ ನನ್ನಂತೆಲ್ಲ ಬರ್ತಾರ, ನಾನ್ ಬಿಟ್ರೆ ಬೇರೆ ಯಾರ ಗತಿ ಅನ್ನುವಂತ ಭಾವನೆ ಬರ್ತದ. ಅದಕ್ಕ ಮದ ಅಂತ ಕರಿತೀವಿ, ಅಹಂಕಾರ ಅಂತ ಕರಿತೀವಿ. ಆಮೇಲೆ ಈ ರೀತಿಯಾದಂತ ಅಹಂಕಾರ ಮುಂದೆ ಯಾವ್ದಕ್ ಕಾರಣ ಆಗತ್ತ ಅಂತಂದ್ರ, ಅಕಸ್ಮಾತ್ ನಮಗೆ ಸಿಗದೆ ಇರ್ತಕ್ಕಂತ ವಸ್ತು ಮತ್ತೊಬ್ಬರಿಗೆ ಸಿಕ್ತು, ಅಥವಾ ನಮ್ಮಂತೆ ನಮ್ಮ ಹಂತಕ್ಕೆ ಮತ್ತೊಬ್ಬರು ಏರಿದ್ರಪ್ಪ ಅಂತಂದ್ರೆ ಅವಾಗ ಅಸೂಯೆ ಉಂಟಾಗ್ತತಿ, ಹೊಟ್ಟೆ ಕಿಚ್ಚು ಅಂತ ಕರಿತೀವಿ. ಅದಕ್ಕೆ ಮಾತ್ಸರ್ಯ ಅಂತ ಕರಿತೀವಿ, ಅಥವಾ ಮತ್ಸರ ಅಂತ ಕರಿತೀವಿ. ಈ ರೀತಿಯಾಗಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ, ಈ ರೀತಿಯಾದಂತ 6 ವೈರಿಗಳು ನಮಗೆ ದೇವರ ಹತ್ರಕ್ಕೆ ಕರೆದುಕೊಂಡು ಹೋಗುವಂತದನ್ನ ತಡೆ ಹಿಡಿತಾವ. ನಮಗ ಯಾವಾಗ ದೇವರಿಂದ ಎಷ್ಟು ದೂರ ಆಗ್ತೇವೋ ಅಷ್ಟು ನಮಗ್ ಕಷ್ಟ ಜಾಸ್ತಿ ಆಗ್ತದೆ. ಕಷ್ಟ ಎದಕ್ ಜಾಸ್ತಿ ಆಗ್ತದ, ನೀ ದೇವರನ್ನ ಮರಿತಿಪ್ಪ ಅಂತ ಹೇಳೋ ಸಲುವಾಗಿ. ಆ ಕಷ್ಟ ಬಂದಾಗ ಎಲ್ಲ ನಾವು ಸಹಜವಾಗಿ ಸಂಕಟ ಬಂದಾಗ ವೆಂಕಟರಮಣ ಅಂತೇವಿ. ಹಂಗ ಅನ್ಬೇಕಂತಂದ್ರ ಅನ್ಲೇಬೇಕು, ಅನ್ಲಾರ್ದು ಬೇರೆದಿಲ್ಲ. ಮತ್ ನಾವು ಕಷ್ಟ ಬಂದತ್ತೇಳಿ ದೇವ್ರ ನೆನೆಸಾಕತ್ತೇವ ಅಂತ ಅನ್ಕೊಂಡು ದೇವ್ರ ನೆನೆಸದೇ ಇರೋದು ತಪ್ಪು. ದೇವ್ರ ನೆನೆಸ್ಲೇಬೇಕು. ಕಷ್ಟ ಬಂದಾಗ ದೇವ್ರ ನೆನೆಸ್ಬೇಕು. ಆ ದೇವ್ರ ನೆನೆಸಿದಾಗ ದೇವರಿಗೆ ಒಂದು ಆ ಭಕ್ತನ ಕಡೆ ಲಕ್ಷ್ಯ ಬರ್ತದೆ. ಆಮೇಲೆ ಆ ಕಷ್ಟವನ್ನು ಮರಿಬಾರದು ನಾವು ಯಾವಾಗ್ಲೂ. ಮುಂದೆ ಒಂದು ಉನ್ನತ ಹಂತಕ್ಕೆ ಹೋಗಿ ಮುಟ್ಟಿದಾಗ, ನಾವು ಒಂದು ಸುಖ ಸಂಪತ್ತಿನ ನೆಮ್ಮದಿಯ ಜೀವನವನ್ನು ಸಾಗಿಸುವಾಗ ಆ ಹಿಂದೊಂದಿನ ಕಷ್ಟ ಇತ್ತು, ಆ ಕಷ್ಟ ಸಮಯದಲ್ಲಿ ದೇವ್ರ ನೆನೆಸಿದೇವಿ, ಅವನ ಆಶೀರ್ವಾದದಿಂದ ನಾವೀಗ ಈ ಒಳ್ಳೆ ಹಂತಕ್ಕೆ ಬಂದು ತಲುಪೇವಿ ಅಂತ ಹೇಳ್ಕೊಂಡು ಅದನ್ನ ನೆನಪಿಟ್ಟುಕೊಂಡು ಅದೇ ಭಾವನೆಯಿಂದ ಆ ದೇವರನ್ನ ನೆನೆಸ್ತಿರ್ಬೇಕು. ಆ ದೇವರನ್ನ ನೆನೆಸ್ತಾ ಇದ್ದಾಗ ಏನಾಗ್ತಪ್ಪ ಅಂತಂದ್ರ ಆ ದೇವರಿಗೆ ಇನ್ನಷ್ಟು ಭಕ್ತನ ಮೇಲೆ ಪ್ರೀತಿ ಹೆಚ್ಚಾಗ್ತತಿ, ಅವನಿಗೆ ಆಶೀರ್ವಾದ ಇನ್ನು ಹೆಚ್ಚೆಚ್ಚು ಮಾಡ್ಕೊಂತ ಹೋಗ್ತಿರ್ತಾನ. ಹಾಗಾಗಿ ಆ ಭಕ್ತಿ ಹೆಚ್ಚು ಆಗ್ಬೇಕಂದ್ರೆ ಈ 6 ವೈರಿಗಳನ್ನ ಪಕ್ಕಕ್ಕಿಟ್ಟು ನಾವು ದೇವರನ್ನ ಸ್ಮರಿಸ್ತಾ ಹೋಗ್ಬೇಕು. ಆಮೇಲೆ ದೇವರನ್ನ ಸ್ಮರಿಸುವಾಗ ಈ 6 ವೈರಿಗಳು ಮತ್ತ ನಮ್ ಮುತ್ತಿಗೆ ಹಾಕಕ್ ಬರ್ದಿರ್ತಾವ. ಅದ್ರೊಳಗೆ ಸ್ವಲ್ಪ ಅದನ್ನ ಪಕ್ಕಕ್ಕೆ ಸರಿಸಿ ಮತ್ ನಾವ್ ಇನ್ನಷ್ಟು ಭಕ್ತಿ ಕಡೆನೆ ಹೆಚ್ಚು ಒಲವನ್ನು ಕೊಡ್ಬೇಕು. ದೇವರಲ್ಲಿ ನಾವ್ ಏನ್ ಕೇಳ್ಬೇಕಂತಂದ್ರ ಭಕ್ತಿಯನ್ನ ಕೇಳ್ಕೊಬೇಕಷ್ಟೇ. ನಮಗೆ ಭಕ್ತಿಯನ್ನ ಕೊಡಪ್ಪ ದೇವ್ರೇ, ನಿನ್ನನ್ನ ಮರೆತಿರೋ ತರ ನನ್ನನ್ನ ಒಂದಿನಾನು ಬಿಡಕ್ ಹೋಗ್ಬೇಡ ಅಂದಾಗ
ಭಕ್ತ ದೇವ್ರ ಮಾಡ್ತಾನ ಭಕ್ತಿಯನ್ನ ಕೊಟ್ಟಾಗ ನಾವು ದೇವ್ರ ಜೊತೆಗೆ ಯಾವತ್ತೂ ಸಂಪರ್ಕದೊಳಗೆ ಇರ್ತೇವಿ. ಅವಾಗ ನಮ್ಗ್ ಕಷ್ಟಗಳು ಬರುದೇ ಇಲ್ಲ. ಅವಾಗ ನಮಗ್ ಏನ್ ಬೇಕೋ ಅದೆಲ್ಲ ಸಿಗ್ತತಿ. ನಾವು ದೇವ್ರ ಪ್ರತ್ಯಕ್ಷ ಆದ ತಕ್ಷಣ ಏನ್ ಬೇಕಂತ ಕೇಳಿದ್ರೆ ಏನಂತ ಹೇಳ್ತೀರಿ? ಅಕಸ್ಮಾತ್ ನಿಮ್ಗೆ ದೇವ್ರ ಪ್ರತ್ಯಕ್ಷ ಆದ್ನು ಅಂತ ತಿಳ್ಕೊರಿ. ಅವಾಗ ಏನ್ ಬೇಕಂತ ಕೇಳ್ತೀರಿ? ಏನ್ ವರ ಬೇಕಂತ ಕೇಳಿದಾಗ ಏನ್ ಹೇಳ್ತೀರಿ? ವಿದ್ಯೆ ಬೇಕು, ಮತ್ತ ನೆಮ್ಮದಿ ಬೇಕು. ಅದಷ್ಟೇ ಕೊಟ್ರೆ ಸಮಾಧಾನ ನಡೀತೈತಿ ನಿಮ್ಗ? ನಿಮಗೇನೋ ದುಡ್ಡು ಹಣ ಬೇಕು, 1 ಕೋಟಿ ರೂಪಾಯಿ ಕೊಡ್ತಾನ, ಅಥವಾ ಎಷ್ಟು ಬೇಕೋ ಅಷ್ಟು ಹಣ ಕೊಡ್ತಾನ. ಆಮೇಲೆ ಆರೋಗ್ಯ ಕೊಡ್ಲಿಕ್ಕೆ ಏನ್ ಮಾಡ್ತೀರಿ? ನೆಮ್ಮದಿ ಕೊಡ್ಲಿಕ್ಕೆ ಏನ್ ಮಾಡ್ತೀರಿ? ನೆಮ್ಮದಿ ಕೊಟ್ಟ, ಜೀವನ ನಡೆಸಲಿಕ್ಕೆ ದುಡ್ಡೇ ಇಲ್ಲ, ಏನ್ ಮಾಡ್ತೀರಿ? ಆಮೇಲೆ ಆರೋಗ್ಯ ಕೊಟ್ಟ, ಆಮೇಲೆ ಬೇಕಾದಂತ ವಸ್ತುಗಳು, ನಮಗೆ ಜೀವನ ನಡೆಸಲಿಕ್ಕೆ ಬೇಕಾದಂತ ವಸ್ತುಗಳಿಲ್ಲ, ಅಥವಾ ಸಂಬಂಧಿಕರಿಲ್ಲ, ಪ್ರೀತಿ ಇಲ್ಲ, ನಮ್ಮನ್ನ ಯಾರು ಪ್ರೀತಿಯಿಂದ ಕಾಣೋರಿಲ್ಲ, ಅವಾಗ ಏನ್ ಮಾಡ್ತೀರಿ? ಹಾಗಾಗಿ ನಾವ್ ಏನ್ ಕೇಳ್ಕೊಬೇಕಪ್ಪ ಅಂತಂದ್ರ, ಭಗವಂತ ನೀನೇ ಬೇಕು ಅಂತ ಕೇಳ್ಕೊಬೇಕು. ಭಗವಂತ ನಮ್ ಜೊತೆ ಯಾವಾಗಿದ್ರು ಯಾವಾಗ್ಲೂ ಇರ್ತಾನಲ್ಲ, ಇದ್ದಾಗೆಲ್ಲ ಕೇಳ್ಕೊತ ಹೋಗುದು. ಭಗವಂತ ಯಾವಾಗ್ಲೂ ನಮ್ ಜೊತೆ ಇರ್ತಾನಂದ್ರ ನಾವ್ ಯಾವಾಗ ಬೇಕಾದ್ರೆ ಕೇಳ್ಬೋದಲ್ಲ, ಏನ್ ಬೇಕೋ ಕೇಳ್ಬೋದು, ಏನ್ ಬೇಕೋ ಎಲ್ಲವನ್ನೂ ಕೇಳ್ಬೋದಲ್ಲ. ಯಾವಾಗ್ಲೂ ದೇವ್ರ ಇರ್ತಾನ. ನನಗೆ ಸದ್ದ ಏನ್ ಬೇಕೋ ಆ ಕ್ಷಣಕ್ಕೆ ಏನ್ ಅನ್ಸಲ್ಲ ಕೇಳ್ಕೊತ ಹೋಗ್ಬೋದು. ಅದಕ್ಕ ದೇವರೊಡನೆ ಸತತ ಸಂಪರ್ಕದಲ್ಲಿ ಇರ್ಬೇಕಂದ್ರೆ ಫಸ್ಟಿಗೆ ನೀವೇ ದೇವ್ರಿಗೆ ನೀನೇ ಬೇಕಪ್ಪ ನನಗ, ಮತ್ತೇನು ಬೇಡ ಅಂತ ಕೇಳ್ಕೊಬೇಕು. ಅನಂತರ ಮುಂದ ದೇವ್ರ ನಮಗ ಏನ್ ಬೇಕು ಎಲ್ಲಾನು ಕೊಡ್ಬೋದು ಹೋಗ್ತಾನ. ಯಾಕಂದ್ರೆ ಫಸ್ಟ್ ಏನ್ ಬೇಡಾನ, ನಾನು ಬೇಡಾನ. ಇಲ್ಲಿಕ ನಿಮ್ಗೆ ಏನ್ ಬೇಕು ವಸ್ತು ಬೇಡಿದ್ರಪ್ಪ ಅಂತ ವಸ್ತು ಕೊಡ್ತಾನ, ದೇವ್ರ ಕಡ್ಯಾಕ ಹೋಗ್ಬಿಡ್ತಾನ, ಎಸ್ಕೇಪ್ ಆಗ್ಬಿಡ್ತಾನ. ಆಮೇಲೆ ನಿಮ್ಗೆ ದೇವ್ರ ಸಿಗೋದಿಲ್ಲ. ಮತ್ ಇದನ್ ಬಿಡ್ಬೇಕು, ವಸ್ತು ಬಿಡ್ಬೇಕು, ಮತ್ ದೇವ್ರ ಬೇಡ ಹತ್ಬೇಕಾಗತ್ ನೀವು. ಅದಕ್ಕ ಸಿಗ್ಲಾರ್ದಂಗ ಆಕತಿ. ಅದಕ್ಕ ದೇವರನ್ನ ಸ್ಮರಿಸ್ಬೇಕು, ದೇವರನ್ನೇ ಬೇಡ್ಬೇಕು ಅಂತ ಹೇಳಿ ಇಂಥವೆಲ್ಲ ಒಂದಿಷ್ಟು ಒಳ್ಳೊಳ್ಳೆ ವಿಚಾರಗಳನ್ನ, ಆಧ್ಯಾತ್ಮಿಕ ಬೋಧನೆಗಳನ್ನ ಆ ಚಿಂತಾಮಣಿಗೆ ಆ ಮೋರಯ್ಯ ಗೋಸ್ವಾಮಿಯವರು ಉಪದೇಶ ಮಾಡಿ, ಅಲ್ಲಿಂದ ಅವರು ಅಲ್ಲೇ ಇರ್ತಕ್ಕಂತ ನದಿಯಲ್ಲಿ, ಪಾವನ ನದಿಯಲ್ಲಿ, ಅಥವಾ ಅಲ್ಲಿ ಇರ್ತಕ್ಕಂತ ಆ ಗಣೇಶನ ಪ್ರತಿಷ್ಠಾಪನೆ ಮಾಡತಕ್ಕಂತ ಸ್ಥಳದಲ್ಲೂ ಅಲ್ಲಿ ಏನ ಮಾಡ್ತಾರಂತಂದ್ರ ಅವರು ಸಜೀವ ಸಮಾಧಿಗೆ ಹೋಗ್ತಾರೆ. ಸಜೀವ ಸಮಾಧಿ ಅಂತಂದ್ರ ಇದು ಯೋಗಿಗಳಿಗೆ ಮಾತ್ರ ಸಾಧ್ಯ. ಯೋಗದಲ್ಲಿ ಯೋಗಾಸನ ಅಂತ ನಾವೆಲ್ಲ ಕೇಳಾಕತ್ತೀವಿ, ಬಟ್ ಅದು ನಮ್ಮ ದೈಹಿಕವಾಗಿ ಶಕ್ತಿವಂತರಾಗಿ ಮಾಡಕ್ ಅಷ್ಟೇ ಅಲ್ಲ, ಅದು ಆಧ್ಯಾತ್ಮಿಕವಾಗಿ ಉನ್ನತ ಸ್ಥಿತಿಗೆ ತಲುಪಲಿಕ್ಕೆ ಸಹಾಯ ಮಾಡುವಂತಹ ಒಂದು ಸಾಧನ. ಅದು ಯೋಗಾಸನ. ಯೋಗ ಅಂತಂದ್ರ ಸಾಮಾನ್ಯ ವ್ಯಕ್ತಿಯನ್ನ ಉನ್ನತ ಶಕ್ತಿಗೆ ಜೋಡಿಸುವಂತಹ ಒಂದು ಸಾಧನ ಅದು. ಅದಕ್ಕೆ ಯೋಗ ಅಂದ್ರೆ ಕೂಡಿಕೊಳ್ಳೋದು. ಯಾವ್ದ್ರ ಜೊತೆ ಕೂಡಿಕೊಳ್ಳೋದು? ಒಬ್ಬ ವ್ಯಕ್ತಿ ಆತನ ಉನ್ನತ ಆರಾಧ್ಯ ದೈವದ ಜೊತೆಗೆ ಕೂಡ್ಕೋಬೇಕು. ಅದಕ್ಕೆ ಯೋಗ ಅಂತ ಕರಿತೀವಿ. ಅದಕ್ಕೆ ಹೆಂಗ ಕುತ್ಕೋಬೇಕು ಅನ್ನೋದಕ್ಕ ಆಸನ ಅಂತ ಕರಿತೀವಿ. ಈಗ ಕುಂತ್ಕೊಂಡಿರಿ, ಇದೆಲ್ಲ ಕುಂತಿರೋದು ಸುಖಾಸನ ಅಂತ ಹೇಳ್ತೀವಿ. ಕಾಲಿಂಗ ಕತ್ರಿ ಹಾಕಿ ಕೂಡ್ತೇವಲ್ಲ, ಅದಕ್ಕೆ ಪದ್ಮಾಸನ ಅಂತ ಕೂಡ್ತೀವಿ. ಕಾಲ್ ಮಡಚ್ಕೊಂಡು ಬಸವಣ್ಣ ಕೂತಂಗ್ ಕೂಡ್ತೇವಲ್ಲ, ಅದಕ್ಕ ವಜ್ರಾಸನ ಅಂತ ಕರಿತೀವಿ. ಹಂಗ ಮತ್ತ ಮಲ್ಕೊಂಡು ಕಾಲ್ ಪೂರ ಮ್ಯಾಗ ಎತ್ತಿ ತಲೆ ತೆಳಗ್ ಮಾಡಿ ನಿತ್ರ ಅದಕ್ಕೆ ಶೀರ್ಷಾಸನ ಅಂತ ಕರಿತೀವಿ. ಒಂಟ ಕಾಲ್ ಮೇಲೆ ನಿತ್ರ ಅದಕ್ಕೆ ವೃಕ್ಷಾಸನ ಅಂತ ಕರಿತೀವಿ. ಹಿಂಗ ಎಲ್ಲದಕ್ಕೂ ಒಂದು ಆಸನ ಅಂದ್ರೆ ನಿಂತ್ಕೊಳ್ಳೋ ಭಂಗಿ ಅಥವಾ ಕುಳಿತುಕೊಳ್ಳೋ ಭಂಗಿ. ಆ ದೇವರೊಂದಿಗೆ ಸಂಪರ್ಕ ಸಾಧಿಸಬೇಕಾದ್ರೆ ಹಿಂಗೆ ಕುತ್ಕೊಂಡು ಸಾಧನೆ ಮಾಡಿದ್ರನ್ನ ದೇವರ ಸಂಪರ್ಕ ಸಿಗ್ತದೆ ಅಂತ ತಿಳ್ಕೊಂಡು ಋಷಿಮುನಿಗಳು ಯೋಗಾಸನವನ್ನ ಕಂಡಿಡಿದು ಜನರಿಗೆ ಕೊಟ್ಟು, ಆದ್ರೆ ಇವತ್ತಿನ ಅದೊಂದು ಫ್ಯಾಷನ್ ತರ ಮಾಡಾಕ್ತೀವಿ. ಅದು ಇರ್ಲಿ, ಇಡೀ ಜಗತ್ತನ್ನ ಅದನ್ನ ಇವತ್ತು ಸೆಲೆಬ್ರೇಟ್ ಮಾಡಾಕತಿ, ಆಚರಣೆ ಮಾಡಾಕತಿ, ಯೋಗ ದಿನ ಆಚರಣೆ ಅಂತೇಳಿ. ಅದರ ಆಳವಾದ ಜ್ಞಾನ ಇರೋದು ಭಾರತೀಯರಿಗೆ ಮಾತ್ರ. ಹಾಗಾಗಿ ಈ ರೀತಿಯಾದಂತ ಒಂದು ಸಾಧನವನ್ನ ಮಾಡ್ತಾ ಮಾಡ್ತಾ ಪದ್ಮಾಸನದಲ್ಲಿ ಅಥವಾ ಸುಖಾಸನದಲ್ಲಿ ಕುಳಿತುಕೊಂಡಂತ ಮೋರಯ್ಯ ಗೋಸ್ವಾಮಿಯವರು ಅಲ್ಲೇ ಕುಳಿತಲ್ಲೇ ಸಜೀವವಾಗಿ ತಮ್ಮ ಆತ್ಮದಿಂದ ದೇಹವನ್ನ ಬೇರ್ಪಡಿಸಿಕೊಂಡು ಆತ್ಮದ ಮುಖಾಂತರ ಹೋಗ್ಬಿಡ್ತಾರ ಹೊರಗಡೆ. ಅಂದ್ರೆ ಈ ದೇಹವನ್ನ ನಾವು ಹೇಗೆ ಬಟ್ಟೆ ಬಿಚ್ಚಿ ಹೋಗ್ತೇವೆ, ದಿನಾಲ ಹೆಂಗ್ ಬಟ್ಟೆ ಬಿಚ್ತೇವಲ್ಲ ನಾವು, ಹಂಗ ಈ ಶರೀರ ಅನ್ನೋದು ಆತ್ಮಕ್ಕೆ ಬಟ್ಟೆ ಇದ್ದಂಗ. ಹೆಂಗ ನಾವು ದಿನಾಲು ಬಟ್ಟೆ ಬಿಚ್ತೇವೋ, ಬಟ್ಟೆ ಬಿಚ್ಚಿ ಬೇರೆ ಬಟ್ಟೆ ಹಾಕೋತೀವಿ, ಹಂಗ ಈ ಆತ್ಮ ಏನ್ ಮಾಡ್ತದಪ್ಪ ಅಂತ ನಮ್ಮ ಜೀವನದ ಕೊನೆಗಳಿಗೆ ಬಂದ್ಮೇಲೆ ಈ ದೇಹವನ್ನ ಬಿಟ್ಟು ಬಿಡ್ತತಿ. ಬಿಟ್ಟು ಮತ್ತೊಂದು ಹೊಸ ಶರೀರವನ್ನ ತಗೋತೈತದು. ಈ ಶರೀರ ಮುಂದ್ ವಯಸ್ಸಾದ್ಮೇಲೆ ಏನಾಗ್ತತಿ, ಅದ್ರ ಶಕ್ತಿ ಎಲ್ಲಾ ಕಡಿಮೆ ಆಗ್ತಾ ಹೋಗ್ಬಿಟ್ಟದ. ಅದ್ ಶಕ್ತಿ ಕಡಿಮೆ ಆಯ್ತಪ್ಪ ಅಂತಂದ್ರ ಹೊಸ ಶಕ್ತಿ ಬೇಕದಕ್ಕ. ಆ ಶಕ್ತಿ ಬೇಕಂತ ಏನ್ ಮಾಡ್ತಪ್ಪ ಅಂತಂದ್ರ ಅದು ಆ ಜನ್ಮದೊಳಗೆ ಮಾಡತಕ್ಕಂತ ಕಾರ್ಯಕ್ಕನುಗುಣವಾಗಿ ಮತ್ತೊಂದು ದೇಹವನ್ನ ತಗೊಳ್ತತಿ. ಒಂದು ಸಣ್ಣ ಹೊಸ ಜೀವಿಯಾಗಿ ಹುಟ್ಟುಕೋತೈತಲ್ಲ, ಆ ಹೊಸ ಜೀವಿ ಒಳಗ ಆ ಆತ್ಮ ಸೇರ್ಕೊಳ್ತತಿ. ಆ ವ್ಯಕ್ತಿ ಜೀವನ ಪರ್ಯಂತ ಪುಣ್ಯ ಕಾರ್ಯಗಳನ್ನೇ ಹೆಚ್ಚು ಮಾಡಿದ್ನಪ್ಪ ಅಂತಂದ್ರ ಉತ್ತಮ ಕುಲದಲ್ಲಿ ಜನ್ಮ ಆಗ್ತತಿ. ಹಾಗೆ ಆ ವ್ಯಕ್ತಿ ಕೆಟ್ಟ ಕಾರ್ಯಗಳನ್ನೇ ಮಾಡ್ಕೊಂತ ಹೋಗಿದ್ನಪ್ಪ ಅಂತಂದ್ರ ಒಂದು ಪ್ರಾಣಿಯಾಗಿಯೇ ಹುಟ್ಟಬಹುದು, ಅಥವಾ ಒಂದು ತುಚ್ಛ ಪ್ರಾಣಿಯಾಗಿ ಹುಟ್ಟಬಹುದು, ಅಥವಾ ಒಂದು ಕೆಟ್ಟ ಪರಿಸ್ಥಿತಿ ಇರ್ತಕ್ಕಂಥ ಮನೆಯೊಳಗೆ ಹುಟ್ಟಬಹುದು.
ಅದಕ್ಕೆ ಹುಟ್ಟು ನಮ್ಮ ಕೈಯಲ್ಲಿ ಇರ್ಬೇಕಪ್ಪ ಅಂತಂದ್ರ ನಾವು ಮಾಡ್ತಕ್ಕಂಥ ಕಾರ್ಯದಲ್ಲಿ ಇರ್ತದ. ನಾವು ಮಾಡುವಂತ ಕಾರ್ಯ ಒಳ್ಳೇದೇ ಮಾಡ್ಕೋತ ಹೋದಿವಿ ಅಂತಂದ್ರ ನೋಡ್ರಿ, ಹಿರಿಯರ ಆಶೀರ್ವಾದದಿಂದ, ಹಿರಿಯರ ಪುಣ್ಯದಿಂದ ನಾವು ಇಂತಹ ಕುಲದೊಳಗೆ ಹುಟ್ಟಿದೇವೆ ಅಂತ ಹೇಳ್ತೀವಿ. ಹಿರಿಯರು ಅಂತಂದ್ರ ಆ ಹಿರಿಯರು ಪುಣ್ಯ ಕಾರ್ಯ ಮಾಡ್ತಾ ಮಾಡ್ತಾ ಅದರ ಪ್ರಭಾವ ನಮ್ಮ ಮೇಲೆ ಬಿದ್ದು ನಾವು ಕೂಡ ಒಳ್ಳೆ ಕಾರ್ಯಕ್ಕೆ ಪ್ರೇರಣೆಗೊಂಡು ನಾವು ಒಳ್ಳೆ ಕೆಲಸ ಮಾಡಿ ಮಾಡಿ ಒಂದ್ ಒಳ್ಳೆ ಕುಲವನ್ನು ನಾವು ಜನ್ಮಿಸಿರ್ತೀವಿ. ಹಾಗಾಗಿ ಈ ರೀತಿಯಾದಂತಹ ಕಾರ್ಯದ ಅನುಗುಣವಾಗಿ ಕೊನೆಗೆ ನಮ್ಗೆ ಏನಾಗತ್ತಪ್ಪ ಅಂತಂದ್ರ ಮುಂದಿನ ಜನ್ಮ ನಿರ್ಧಾರ ಆಕತಿ. ಹಾಗೆ ಮೋರಯ್ಯ ಗೋಸ್ವಾಮಿ ತನ್ನ ಆತ್ಮವನ್ನ ಶರೀರದ ಬೇರ್ಪಡಿಸಿಕೊಂಡು ಈ ಶರೀರವನ್ನ ಈ ಬಟ್ಟೆ ಬಿಚ್ಚಿ ಕಳಚಿ ಒಗದಂಗ ಆ ಶರೀರವನ್ನ ಬಿಟ್ಟು ಮೋರಯ್ಯ ಗೋಸ್ವಾಮಿ ಅನಂತ ವಿಶ್ವದಲ್ಲಿ ಲೀನವಾಗಿಬಿಡ್ತಾನೆ. ಪಂಚಭೂತಗಳಲ್ಲಿ ಲೀನ ಆಗ್ಬಿಡ್ತಾನೆ. ಪಂಚಭೂತಗಳು ಯಾವಪ್ಪ ಅಂತಂದ್ರ ಭೂಮಿ, ಆಕಾಶ, ವಾಯು, ಅಗ್ನಿ ಮತ್ತು ನೀರು. ಈ ರೀತಿ ಭೂಮಿ, ಜಲ, ವಾಯು, ಅಗ್ನಿ, ಆಕಾಶ, ಇವ್ 5 ಪಂಚಭೂತಗಳನ್ನು ಕರಿತೀವಿ. ಇವೆಲ್ಲ ನಮ್ಮ ಸುತ್ತಮುತ್ತಲು ಇರ್ತಾವ. ಇದರ ಮುಖಾಂತರ ದೇವರು ಕಾಣಿಸ್ತಿರ್ತಾನ. ದೇವರು ಇವೆಲ್ಲದ್ರೊಳಗೂ ಇರ್ತಾನ. ಆ ಎಲ್ಲದ್ರ ಮುಖಾಂತರ ನಮ್ಮನ್ನ ನೋಡ್ತಿರ್ತಾನ. ಅದಕ್ಕೋಸ್ಕರ ನಾವು ಮಾಡುವಂತ ಕಾರ್ಯವನ್ನ ನಾವು ನಮಗ ಅಂಜಿ ಅಲ್ಲ, ದೇವರಿಗೆ ಅಂಜಿ ಮಾಡ್ಬೇಕು. ಜನರಿಗೆ ಅಂಜಿ ಕೆಲಸ ಮಾಡಬಾರ್ದು, ದೇವರಿಗೆ ಅಂಜಿ ಕೆಲಸ ಮಾಡ್ಬೇಕು. ನಾವು ಮಾಡುವಂತ ಕೆಲಸ ಹೆಂಗಿರ್ಬೇಕಪ್ಪ ಅಂತಂದ್ರ 4 ಜನ ಮೆಚ್ತಾರಂತ ಕೆಲಸ ಮಾಡಬಾರ್ದು. ನಾವು ಏನ್ ನಂಬಿರ್ತೇವಲ್ಲ, ನಮ್ಮ ಮನೆ ದೇವರಿಗೆ ನಂಬಿ ಆಗ್ಲಿ ಅಥವಾ ನಮ್ಮ ಇಷ್ಟ ದೇವರಿಗೆ ನಂಬಿ ಆಗ್ಲಿ, ನಾವು ಅವರ ಮೆಚ್ಚು ಸಲುವಾಗಿ ನಾವು ಕೆಲಸ ಮಾಡ್ಬೇಕು. ಹಾಗಾಗಿ ಆ ರೀತಿ ಮಾಡಿದ್ದೆ ಆದ್ರೆ ಬರೀ ನಾವು ಪೂಜೆ ಅಷ್ಟೇ ಅಲ್ಲ, ನಾವು ಮಾಡುವಂತ ಕೆಲಸದಿಂದನೂ ಕೂಡ ದೇವ್ರ ಪ್ರಸನ್ನ ಆಗ್ತಾನ, ನಮ್ಗೆ ಆಶೀರ್ವಾದ ಮಾಡ್ತಾನ. ಹಾಗಾಗಿ ಈ ರೀತಿಯಾದಂತ ಉಪದೇಶಗಳನ್ನ ಪಡೆದುಕೊಂಡಂತ ಚಿಂತಾಮಣಿ ಆ ಮೋರಯ್ಯ ಗೋಸ್ವಾಮಿ ಅವರು ಹಾಕಿ ಕೊಟ್ಟಿರ್ತಕ್ಕಂತ ಪಥದಲ್ಲೇ ಮುನ್ನಡೆದು ಅಲ್ಲಿ ಬಂದಿರ್ತಕ್ಕಂಥ ಎಲ್ಲಾ ಭಕ್ತಾದಿಗಳ ಸೇವೆಯನ್ನು ಮಾಡ್ತಾ ಮಾಡ್ತಾ ಆ ಪರಂಪರೆಯನ್ನ ಉಳಿಸ್ಕೊಂಡು ಹೋಗ್ತಾರೆ. ಈ ರೀತಿಯಾಗಿ ಮೋರಯ್ಯ ಗೋಸ್ವಾಮಿಯವರ ಒಂದು ಜೀವನ ಗಾಥೆ ಮುಗಿಯುತ್ತೆ. ಆನಂತರ ಅಲ್ಲಿ ಹಾಕಿ ಕೊಟ್ಟಿರ್ತಕ್ಕಂಥ ಸಂಪ್ರದಾಯವನ್ನ ಇಡೀ ಮಹಾರಾಷ್ಟ್ರ ತುಂಬಾ ಜನ ಎಲ್ಲ ಅನುಸರಿಸ್ತಾರೆ. ಆ ಘೋಷಣೆ ಮೂಲಕ ನಾವು ಗಣಪತಿ ಬಪ್ಪ ಮೋರಯ್ಯ ಅಂತ ಕರಿತೀವಿ ಎಲ್ರು ಕೂಡ. ಆ ಗಣಪತಿ ಬಪ್ಪ ಮೋರಯ್ಯ ಅಂದಾಗ ಆ ಭಕ್ತಿ ನೆನಪಾಗಬೇಕು, ಮೋರಯ್ಯ ಗೋಸ್ವಾಮಿ ಅವರ ಜೀವನ ಗಾಥೆ ನೆನಪಾಗಬೇಕು, ಆಮೇಲೆ ಗಣೇಶನ ಲೀಲೆಗಳನ್ನ ನೆನಪು ಮಾಡ್ಕೋಬೇಕು ನಾವು. ಈ ರೀತಿಯಾಗಿ ಒಂದು ಭಕ್ತನ ಕಥೆ ಆದ್ರೆ ನಾನು